ಒಂದೊಂದು ಏರಿಯಾದಲ್ಲಿ ಈಗ ಒಂದೊಂದು ರೀತಿಯ ಹಾಹಾಕಾರ ಶುರುವಾಗಿದೆ. ಎಲ್ಲೆಡೆ ಆಟೋ ಚಾಲಕರ ಕಣ್ಣೀರು ಮಡುಗಟ್ಟಿದೆ. ಇತ್ತ ಕೊಪ್ಪಳದಲ್ಲಿ ಹೋಟೆಲ್ ಮಾಲೀಕರು ಗ್ಯಾಸ್ ಇಲ್ಲದೆ ಒದ್ದಾಡ್ತಿದ್ರೆ, ಹುಬ್ಬಳ್ಳಿಯ ದೊಡ್ಡ ಫ್ಯಾಕ್ಟರಿಯಲ್ಲಿ ಸಿರಿಂಜ್ ಉತ್ಪಾದನೆಗೆ ಕಚ್ಚಾ ವಸ್ತುಗಳಿಲ್ಲದೆ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಗಲ್ಫ್ ಯುದ್ಧದ ಕಾರ್ಮೋಡ ನಮ್ಮ ರಾಜ್ಯದ ಒಂದೊಂದು ಊರಿನಲ್ಲೂ ಎಂಥ ಆರ್ಥಿಕ ಸುನಾಮಿಯನ್ನೇ ಸೃಷ್ಟಿಸುತ್ತಿದೆ. ಯಾವ ಊರಲ್ಲಿ ಯಾವ ಏರಿಯಾದಲ್ಲಿ ಏನಾಗ್ತಿದೆ, ಬನ್ನಿ ಒಂದೊಂದೇ ಸ್ಥಳದ ಕಹಾನಿಯನ್ನ ಬಿಡಿಸಿ ಹೇಳ್ತೀವಿ. ಮೊನ್ನೆ 85 ರೂಪಾಯಿ ಇತ್ತು, 90 ರೂಪಾಯಿ ಆಯಿತು, 100 ರೂಪಾಯಿ ಆಯಿತು, ಇವಾಗ 105 ರೂಪಾಯಿ. ಈ ಥರ ಆಗ್ತಾ ಇದ್ರೆ ನಮ್ಮಿಂದ ತುಂಬ ಕಷ್ಟ ಆಗುತ್ತೆ ಮೇಡಮ್. ಪೆಟ್ರೋಲ್ಗಿಂತ ಜಾಸ್ತಿ ರೈಟು. ಹೆಂಗೆ ನಾವು ಜೀವನ ಮಾಡಿ ಆಟೋದಲ್ಲಿ ಸಂಸಾರ ಮಾಡೋದು ಇವಾಗ ಕಷ್ಟ ಇದೆ ಮೇಡಮ್. ಅವರೇ ಮನೆಗೆ ಖರ್ಚು ಮಾಡಬೇಕು, ಮಕ್ಕಳಿದ್ದಾರೆ, ಎಲ್ಲರಿದ್ದಾರೆ ಮನೆಯಲ್ಲಿ, ನಂಬ್ಕೊಂಡೇ ಇದ್ದಾರೆ. ನಾವು ಸಾಯಂಕಾಲ ಹೋಗುವಾಗ ಕಾಯಿ ಹೋಗಬೇಕು. ಕಿಲೋಮೀಟರ್ ಕ್ಯೂ ಇದೆ. ಇದೆ ಸರ್, 1-1.5 ಕಿಲೋಮೀಟರ್ ಗಂಟ ಇದೆ ಸರ್. ಏನು ಮಾಡ್ತೀರಾ, ಬೆಳಗಿನ ಬಿಸ್ನೆಸ್ಸು ಇಲ್ಲ, ಈ ಕಡೆ ಗ್ಯಾಸ್ ಇಲ್ಲದೆ ಖಾಲಿ ಸುತ್ತಕ್ಕೂ ಆಗ್ತಿಲ್ಲ. ಮತ್ತು ಸರ್ಕಾರ ಹೇಳಿಕೆ ಕೊಟ್ಟಿರ್ತಾರೆ ಲೆಕ್ಕಾಚಾರದಲ್ಲಿ ಸರ್ಕಾರದ ಬಂಕ್ಗಳಲ್ಲಿ ಸಿಗಬೇಕಾಗಿತ್ತು, ಆದ್ರೆ ಅಲ್ಲೂ ಕೂಡ ಸಿಗ್ತಾ ಇಲ್ವಲ್ಲ. ಅದೊಂದು ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಜನ ಬರತ್ತಾರ, ಹೆಂಗ್ ಕೊಟ್ಟರು ತಗೊಳತ್ತಾರ ಅವ್ರ ಪಾಪ. ಆದ್ರೆ ನಮಗಲ್ಲಿ ಮಾಡಕ್ ಆಗ್ತಾ ಇಲ್ರಿ. ಕೆಟ್ಟ ಹೊಗೆ ಹಿಡಿತೈತ್ರಿ, ತಿಂದವ್ರು ಹೊಳ್ಳಿ ಹೋಗಾಕ್ ಹಿಡಿತಾರ್ರಿ. ಮದ್ದಿನಾಗ ಬಾಡಿಗೆ ಮನಿ ರೀ, ಹೊರಗೆ ಅಡಿಗೆ ಮಾಡಕ್ ಕುಂತ್ರ ಹೊಗೆ ಬರ್ತೈತೆ ಅಂತಾರ. ಮನಿ ಇದ್ದಾರ, ನಾವು ಬಡವ್ರ ಬಂದು ಹೆಂಗೆ ಮಾಡಿ ತಿನ್ಬೇಕ್ರಿ. ಸಾಲು ಸಾಲು ಆಟೋಗಳು, ಸಾಲು ಸಾಲು ಆಟೋಗಳು, ರೋಡಿನಲ್ಲಿ ನಿಂತ್ಕೊಂಡಿರೋ ಸಾಲು ಸಾಲು ಆಟೋಗಳು. ಮುಂದೆ ಹೋಗೋದಕ್ಕೂ ಆಗದೆ ಹಿಂದೆ ಬರೋದಕ್ಕೂ ಮನಸ್ಸಿಲ್ಲದೆ ರೋಡಿನ ಪಕ್ಕದಲ್ಲೇ ಆಟೋಗಳನ್ನು ಕ್ಯೂನಲ್ಲಿ ನಿಲ್ಲಿಸಿದ ದೃಶ್ಯ ಇದೀಗ ಬೆಂಗಳೂರಲ್ಲಿ ಜೋರಾಗಿದೆ. ಒಂದಲ್ಲ ಎರಡಲ್ಲ, 10 ಅಲ್ಲ 20 ಅಲ್ಲ, 100 ಆಟೋಗಳು ಒಂದೊಂದು ಜಾಗದಲ್ಲಿ ಸಾಲುಗಟ್ಟಿ ನಿಂತಿವೆ. ಬೆಂಗಳೂರಿನ ಪ್ರಮುಖ ನಗರಗಳಲ್ಲಿ ಹೀಗೆ ಸಾಲುಗಟ್ಟಿ ನಿಂತ ಆಟೋಗಳ ದೃಶ್ಯ ಕಾಮನ್ ಅನ್ನಿಸುವ ಮಟ್ಟಕ್ಕೆ ಆಗಿಬಿಟ್ಟಿದೆ. ಇಷ್ಟು ದಿನ ಗ್ಯಾಸ್ ಸಮಸ್ಯೆ, ಸಿಲಿಂಡರ್ ಸಮಸ್ಯೆ, ಪೆಟ್ರೋಲ್ ಸಮಸ್ಯೆ ಅನ್ನೋ ಸುದ್ದಿಗಳು ಜನರನ್ನ ಆತಂಕಕ್ಕೆ ಈಡು ಮಾಡಿತ್ತು. ಆದ್ರೀಗ ಗ್ಯಾಸ್ ಗಂಡಾಂತರದ ಅಸಲಿ ಚಿತ್ರಣಗಳು ಒಂದೊಂದಾಗೇ ಬಿಚ್ಕೊಳ್ತಿವೆ. ಯುದ್ಧ. ಇಷ್ಟೆಲ್ಲ ಗಂಡಾಂತರಕ್ಕೆ ಕಾರಣ ಯುದ್ಧ. ಅಮೆರಿಕ ಇಸ್ರೇಲ್ ಜೊತೆಗೂಡಿ ಇರಾನ್ನ ಮೇಲೆ ಮುಗಿಬಿದ್ದಿದ್ದಕ್ಕೆ ಕರ್ನಾಟಕದಲ್ಲಿ ಆಗ್ತಿರೋ ಸಂಕಷ್ಟ ಇದು. ಯುದ್ಧ ಆಗ್ತಿರೋದು ಅಲ್ಲಿ, ಆದರೆ ಅದರ ಎಫೆಕ್ಟ್ ತಟ್ಟುತ್ತಾ ಇರೋದು ಇಲ್ಲಿ. ಹೋಟೆಲ್ಗಳು ಮುಚ್ಚೋದ್ವು, ಸಿಲಿಂಡರ್ಗಳು ಸಿಗದಂತಾದ್ವು. ಆದ್ರೀಗ ಆಟೋಗಳಿಗೆ ಗಂಡಾಂತರ ಎದುರಾಗಿದೆ. ಅದರ ಎಫೆಕ್ಟೇ ನೋಡಿ, ಗ್ಯಾಸ್ ಸಿಗದೆ ಬೆಂಗಳೂರಿನಲ್ಲಿ ಆಟೋಗಳು ಸಾಲು ಸಾಲಾಗಿ ನಿಂತ್ಕೊಂಡಿರೋದು. ಬರೀ ಬೆಂಗಳೂರು ಒಂದೇ ಕಡೆಯಲ್ಲ, ಕರ್ನಾಟಕದ ಹಲವು ಭಾಗಗಳಲ್ಲೂ ಗ್ಯಾಸ್ ಗಂಡಾಂತರದ ಎಫೆಕ್ಟು ತುಂಬಾನೇ ಗಾಢವಾಗಿ ಕಾಡ್ತಿದೆ. ಹುಬ್ಬಳ್ಳಿಯಿಂದ ಬೆಳಗಾವಿ ತನಕ, ಕಲಬುರಗಿಯಿಂದ ಮೈಸೂರಿನ ತನಕ ಗ್ಯಾಸ್ ಗಂಡಾಂತರ, ಪೆಟ್ರೋಲ್ ಪರದಾಟ ದಿನದಿಂದ ದಿನಕ್ಕೆ ಜೋರಾಗ್ತಾನೇ ಹೋಗ್ತಿವೆ. ಆದ್ರೀಗ ಆ ಗಂಡಾಂತರ ನಿಧಾನಕ್ಕೆ ಬಿಸಿ ಹೆಚ್ಚಿಸ್ತಿದೆ. ಆ ಬಿಸಿಗೆ ತತ್ತರಿಸಿರೋದು ಆಟೋಗಳು, ಆಟೋ ಚಾಲಕರು. ಶೇಷಾದ್ರಿಪುರಂ ರಸ್ತೆಯಲ್ಲಿ 2 ಕಿಲೋಮೀಟರ್ ಉದ್ದದ ಕ್ಯೂ. ಇಲ್ಲಿ ನೋಡಿ, ಆಟೋಗಳು ಹೇಗೆ ಕ್ಯೂನಲ್ಲಿ ನಿಂತ್ಕೊಂಡಿವೆ ನೋಡಿ. ಇಲ್ಲಿ ನಿಂತಿರೋದು 1-2 ಆಟೋಗಳಲ್ಲ, 100 ಆಟೋಗಳು. ಕ್ಯೂ ಆರಂಭದಿಂದ ಹಂಗೆ ಎಷ್ಟುದ್ದ ಇದೆ ಅಂತ ನೋಡ್ತಾ ಹೋದ್ರೆ ಕಿಲೋಮೀಟರ್ ತನಕ ಹೋಗಿಬಿಟ್ಟಿದೆ ಆಟೋಗಳ ಸರತಿ ಸಾಲು. ಅಂದಹಾಗೆ ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ. ಶೇಷಾದ್ರಿಪುರಂನ ಟ್ರೂ ಗ್ಯಾಸ್ ಬಂಕ್ ಎದುರು ಬರೋಬ್ಬರಿ 2 ಕಿಲೋಮೀಟರ್ ಉದ್ದದ ಭಾರೀ ಕ್ಯೂ ನಿರ್ಮಾಣವಾಗಿತ್ತು. ಬೆಳಿಗ್ಗೆ 7 ಗಂಟೆಯಿಂದಲೇ ಆಟೋ ಚಾಲಕರು ತಮ್ಮ ವಾಹನಗಳನ್ನ ಸಾಲಾಗಿ ನಿಲ್ಲಿಸಿಕೊಂಡು ಅನ್ನ ಮತ್ತು ನೀರು ಬಿಟ್ಟು ತಮ್ಮ ಆಟೋಗಳಿಗೆ ಗ್ಯಾಸ್ ತುಂಬಿಸಬೇಕು ಅಂತ ಕಾಯುತ್ತಿದ್ರು. ಒಂದು ಕಡೆ ಗ್ಯಾಸ್ ಸಿಗುತ್ತಿಲ್ಲ ಎಂಬ ಆತಂಕ, ಮತ್ತೊಂದೆಡೆ ಇಡೀ ದಿನ ದುಡಿಮೆ ಇಲ್ಲದೆ ಹೊಟ್ಟೆಪಾಡು ಹೇಗಪ್ಪ ಎಂಬ ಚಿಂತೆ.
ರಸ್ತೆಯ ಎರಡೂ ಬದಿಯಲ್ಲಿ ಆಟೋಗಳು ನಿಂತಿರುವುದರಿಂದ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆಟೋಗಳಿಂದ ಉಂಟಾದ ಟ್ರಾಫಿಕ್ ಜಾಮ್ ಅನ್ನ ನಿವಾರಿಸುವುದಕ್ಕೆ ಹರಸಾಹಸ ಪಟ್ಟಿದ್ರು. ಇಷ್ಟುದ್ದ ಕ್ಯೂ ಇದ್ರು ಗ್ಯಾಸ್ ಸಿಗೋ ಭರವಸೆ ಕೂಡ ಇಲ್ಲ ಆಟೋ ಚಾಲಕರಿಗೆ. ಹಂಗಾಗಿತ್ತು ಪರಿಸ್ಥಿತಿ. ಮತ್ತಿಕೆರೆಯಲ್ಲೂ ಆಟೋಗಿಲ್ಲ ಗ್ಯಾಸ್. ಇನ್ನು ಬೆಂಗಳೂರಿನ ಮತ್ತಿಕೆರೆಯಲ್ಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿದೆ. ಇಲ್ಲಿನ ಹಲವು ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಇಲ್ಲ ಅನ್ನೋ ಮಾತುಗಳೇ ಕೇಳಿ ಬರ್ತಿವೆ. ಹೀಗಾಗಿ ಒಂದಷ್ಟು ಗ್ಯಾಸ್ ಬಂಕ್ಗಳು ಬಂದಾಗಿವೆ. ಗ್ಯಾಸ್ ಇಲ್ಲ ಎಂಬ ಬೋರ್ಡ್ ತೂಗು ಹಾಕಲಾಗಿದೆ. ಗ್ಯಾಸ್ ಎಲ್ಲಿ ಸಿಗುತ್ತೋ ಅಂತ ಹುಡುಕೊಂಡು ಹೋಗ್ತಿರೋ ಆಟೋ ಚಾಲಕರು ದಿನಗಟ್ಟಲೆ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದ ದೃಶ್ಯಗಳೂ ಸಾಕಷ್ಟಿವೆ. ಏಕಾಏಕಿ ಬಂಕ್ ಬಂದಾಗಿದ್ದನ್ನ ನೋಡಿ ಚಾಲಕರು ಆಕ್ರೋಶಗೊಂಡಿದ್ದಾರೆ. ಬಂದಾಗಿರೋ ಬಂಕ್ ಮುಂದೆಯೇ ತಮ್ಮ ಆಟೋಗಳನ್ನ ಅಡ್ಡಲಾಗಿ ನಿಲ್ಲಿಸಿ ಸರ್ಕಾರ ಹಾಗೂ ಬಂಕ್ ಮಾಲೀಕರ ವಿರುದ್ಧ ಸಿಟ್ಟು ಹೊರಹಾಕಿದ್ರು. LPG ಸಿಗ್ತಾ ಇಲ್ಲ, ಸ್ವಲ್ಪ ಗಾಡಿಗೆ ಹಾಕಿದ್ರು, ಆಮೇಲೆ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ರು. ರೈಟು ಜಾಸ್ತಿ ಆಗಿದೆ, 105 ರೂಪಾಯಿ ಮಾಡವ್ರೆ. ಇನ್ನೂ ಜಾಸ್ತಿ ಆಗ್ಬೋದು ರೈಟು. ಏನೋ ಲೋಡ್ ಬಂದಿಲ್ಲ, ಈಗ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಮೇಡಮ್ ಅವರೇ. ಅವಾಗಿತ್ತು, ಆಮೇಲೆ ನಾನು ಒಂದ್ ಸ್ವಲ್ಪ ಮುಂದೆ ಬಂದ ಮೇಲೆ ಖಾಲಿ ಆಗಿದೆ ಅಂತ ಹೇಳಿದ್ರು. ಸರಿ, ಏನು ಗಾಡಿ ಹೋಗೋ ಪರಿಸ್ಥಿತಿ ಇಲ್ಲ, ಇಲ್ಲೇ ನಿಲ್ಸ್ಕೋಬೇಕು ಅಂತ ನಿಲ್ಸಿದೀವಿ. ಇಲ್ಲ, ಈಗ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋದ್ರೆ ಮನೆಗೆ ಸೇರೋಕ್ಕೂ ಗ್ಯಾಸ್ ಇಲ್ಲ. ಆ ಪರಿಸ್ಥಿತಿ. ಮೊನ್ನೆ 85 ರೂಪಾಯಿ ಇತ್ತು, 90 ರೂಪಾಯಿ ಆಯ್ತು, 100 ರೂಪಾಯಿ ಆಯ್ತು, ಇವಾಗ 105 ರೂಪಾಯಿ. ಈ ತರ ಆಗ್ತಾ ಇದ್ರೆ ನಮ್ಮಿಂದ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಆದಷ್ಟು ಬೇಗ ಕಮ್ಮಿ ಆಗ್ಬೇಕು ಅಂತ ಕೇಳ್ಕೊಂತ ಇದೀವಿ ಮೇಡಮ್. ಈ ರಾಜಾಜಿನಗರದಲ್ಲಿ ಸ್ಟಾಕ್ ಇಲ್ಲ ಮೇಡಮ್, ಎಲ್ಲಿ ಸ್ಟಾಕ್ ಇಲ್ಲ. ಬೆಳಗಿಂದ 10 ಪೆಟ್ರೋಲ್ ಬಂಕ್ ರೌಂಡ್ ಹೊಡ್ಕೊಂಡ್ ಬಂದಿದ್ದೀವಿ, ಎಲ್ಲಿ ಸ್ಟಾಕ್ ಇಲ್ಲ. ಮಹದೇವಪುರದ ಹೂಡಿಯಲ್ಲಿ ಆಟೋ ತಳ್ಳುತ್ತಿರುವ ಚಾಲಕರು ಎಲ್ಲಿ ಗ್ಯಾಸ್ ಸಿಗುತ್ತೋ ಅಂತ ಆಟೋ ಚಾಲಕರೆಲ್ಲ ಗ್ಯಾಸ್ ಹುಡುಕೊಂಡು ಇಡೀ ಬೆಂಗಳೂರನ್ನೇ ತಡಕಾಡುತ್ತಿದ್ದಾರೆ. ಹೂಡಿಯಲ್ಲಿ ಗ್ಯಾಸ್ ಸಿಗಬಹುದು ಅಂತ ಅಂದ್ಕೊಂಡ ಹಲವು ಚಾಲಕರು ತಮ್ಮ ಆಟೋಗಳನ್ನ ಹೂಡಿ ಕಡೆ ತಿರುಗಿಸಿದ್ದಾರೆ. ಆದರೆ ಕ್ಯೂನಲ್ಲಿ ನಿಂತಿರುವಾಗಲೇ ಬಹುತೇಕ ಆಟೋಗಳಲ್ಲಿ ಇದ್ದ ಅಲ್ಪ ಸ್ವಲ್ಪ ಗ್ಯಾಸ್ ಕೂಡ ಖಾಲಿಯಾಗಿದೆ. ಹೀಗಾಗಿ ಆಟೋ ಸ್ಟಾರ್ಟ್ ಆಗದ ಕಾರಣ ಚಾಲಕರು ತಮ್ಮ ಕೈಯಾರೆ ಆಟೋವನ್ನ ತಳ್ಕೊಂಡು ಹೋಗುತ್ತಿರೋ ದೃಶ್ಯಗಳು ಕಂಡುಬಂದಿದ್ದವು. ಬೆವರು ಸುರಿಸಿ ಕಿಲೋಮೀಟರ್ ಗಟ್ಟಲೆ ಆಟೋವನ್ನ ತಳ್ಳುತ್ತಾ ಗ್ಯಾಸ್ ಬಂಕ್ನತ್ತ ಸಾಗುತ್ತಿರುವ ಹೂಡಿಯ ಚಾಲಕರ ಪಾಡು ಶೋಚನೀಯವಾಗಿದೆ. ಅಯ್ಯಪ್ಪ ನಗರದಲ್ಲಿ ಆಟೋಗಳ ಸರತಿ ಸಾಲು. ಬೆಂಗಳೂರಿನಲ್ಲಿರೋ ಅಯ್ಯಪ್ಪ ನಗರದಲ್ಲೂ ಆಟೋ LPGಗಾಗಿ ಚಾಲಕರ ಪರದಾಟ ಮುಂದುವರೆದಿತ್ತು. ನಗರದ ಇತರ ಭಾಗಗಳಂತೆ ಇಲ್ಲಿಯೂ ಸಹ ಗ್ಯಾಸ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯವಾಗಿರುವುದರಿಂದ ಬಂಕ್ನ ಮುಂದೆ ಬೃಹತ್ ಸರತಿ ಸಾಲು ನಿರ್ಮಾಣವಾಗಿತ್ತು. ಬೆಳಿಗ್ಗೆಯಿಂದಲೂ ಕ್ಯೂ ನಿಂತಿದ್ದ ಚಾಲಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. 3 ದಿನಗಳ ಹಿಂದೆಯಷ್ಟೇ ಆಟೋ ಗ್ಯಾಸ್ ಪೂರೈಕೆಗೆ ಯಾವುದೇ ತೊಂದರೆ ಇಲ್ಲ ಅಂತ ಸರ್ಕಾರ ಹೇಳಿತ್ತು. ಆದ್ರೀಗ 3 ದಿನದಲ್ಲಿ ಗ್ಯಾಸ್ ಇಲ್ಲದೆ ಪರದಾಡುವಂತಾಗಿದೆ ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. 8ನೇ ಮೈಲಿಯಲ್ಲಿಲ್ಲ ಗ್ಯಾಸ್, ಮೈಲಿಗಟ್ಟಲೆ ಆಟೋ ಕ್ಯೂ. ಇನ್ನೂ ನಗರದ ಹೊರವಲಯದ ಹೆಸರುಘಟ್ಟದ 8ನೇ ಮೈಲಿಯಲ್ಲಿಯೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಇಲ್ಲಿನ ಆಟೋ ಗ್ಯಾಸ್ ಬಂಕ್ಗಳ ಮುಂದೆಯೂ ಬುಧವಾರ ಬೆಳಿಗ್ಗೆಯಿಂದಲೇ 100 ಆಟೋಗಳು ಕ್ಯೂ ನಿಂತಿದ್ವು. ನಗರದ ಮಧ್ಯಭಾಗದಲ್ಲಿ ಗ್ಯಾಸ್ ಸಿಗುತ್ತಿಲ್ಲ ಅಂತ ಹೊರವಲಯದತ್ತ ಮುಖ ಮಾಡಿದ ಆಟೋ ಚಾಲಕರಿಗೆ ಇಲ್ಲಿಯೂ ನಿರಾಸೆ ಕಾದಿತ್ತು. ಗಂಟೆಗಟ್ಟಲೆ ಕಾದು ಕೂತರೂ ಕಡೆಗೆ ನೋ ಸ್ಟಾಕ್ ಬೋರ್ಡ್ ನೋಡಿ ಚಾಲಕರು ದಿಗ್ಭ್ರಾಂತರಾಗಿದ್ದರು. ದಿನದ ದುಡಿಮೆಯನ್ನೇ ನೆಚ್ಚಿಕೊಂಡಿದ್ದ 100 ಆಟೋ ಚಾಲಕರು ಗ್ಯಾಸ್ ಸಿಗದೆ ಅಕ್ಷರಶಃ ನೊಂದು ಬೆಂದು ಹೋಗಿದ್ದರು. ಗ್ಯಾಸ್ ಸಿಗದೆ, ದುಡಿಮೆ ಇಲ್ಲದೆ, ದುಡ್ಡು ಇಲ್ಲದೆ ಆಟೋ ಚಾಲಕರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಂತಾಗಿದೆ. ರಾಜಾಜಿನಗರದ ಬಂಕ್ನಲ್ಲಿ ₹400ಕ್ಕೆ ಮಾತ್ರ ಗ್ಯಾಸ್ ಫಿಕ್ಸ್. ₹400ಕ್ಕಿಂತ ಹೆಚ್ಚಿನ ಗ್ಯಾಸ್ ಯಾರಿಗೂ ಹಾಕದೆ ನಿರ್ಬಂಧ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಗ್ಯಾಸ್ ಟ್ರಬಲ್ ಸಾಕಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತಿದೆ. ಆಟೋ ಚಾಲಕರ ಬದುಕನ್ನ ನರಕಕ್ಕೆ ದೂಡುತ್ತಿದೆ. ಇತ್ತ ರಾಜಾಜಿನಗರದಲ್ಲಿ ಆಟೋ ಗ್ಯಾಸ್ ಪೂರೈಕೆಯಲ್ಲಿ ಹೊಸ ರೂಲ್ಸ್ ಜಾರಿಗೆ ಬಂದಿದೆ. ಯುದ್ಧದ ಭಯದಿಂದಾಗಿ ಏಕಾಏಕಿ ಹೆಚ್ಚು ಗ್ಯಾಸ್ ತುಂಬಿಸಿಕೊಳ್ಳಲು ಚಾಲಕರು ಮುಗಿಬೀಳುತ್ತಿರುವುದರಿಂದ ರಾಜಾಜಿನಗರದ LPG ಬಂಕ್ಗೆ ಬರುತ್ತಿದ್ದ ಸರಬರಾಜು 50% ಕಡಿತಗೊಂಡಿದೆ. ಈ ಮೊದಲು ಪ್ರತಿನಿತ್ಯ 12,000 ಲೀಟರ್ ಗ್ಯಾಸ್ ಬರುತ್ತಿದ್ದ ಈ ಬಂಕ್ಗೆ ಇದೀಗ ಕೇವಲ 6,000 ಲೀಟರ್ ಮಾತ್ರ ಪೂರೈಕೆಯಾಗುತ್ತಿದೆ. ಹೀಗಾಗಿ ಕ್ಯೂನಲ್ಲಿರುವ ಎಲ್ಲರಿಗೂ ಗ್ಯಾಸ್ ಸಿಗಲಿ ಎಂಬ ಉದ್ದೇಶದಿಂದ ಬಂಕ್ ಮಾಲೀಕರು ₹400ಗೆ ಮಾತ್ರನೇ ಗ್ಯಾಸ್ ಹಾಕೋಕೆ ತೀರ್ಮಾನಿಸಿದ್ದಾರೆ.
ಒಂದು ಆಟೋಗೆ ಬರೀ 400 ರೂಪಾಯಿಯ ಗ್ಯಾಸ್ ಅನ್ನ ಲಿಮಿಟ್ ಮಾಡಿದ್ದಾರೆ. ಗಂಟೆಗಟ್ಟಲೆ ಕಾದು ಕೇವಲ 400 ರೂಪಾಯಿಗೆ ಗ್ಯಾಸ್ ಹಾಕಿಸ್ಕೊಂಡ್ರೆ ನಾವು ದಿನವಿಡೀ ಬಾಡಿಗೆ ಓಡಿಸುವುದು ಹೇಗೆ ಅಂತ ಚಾಲಕರು ಆಕ್ರೋಶಗೊಂಡಿದ್ದಾರೆ. ಬೆಂಗಳೂರಿನ ಪೀಣ್ಯದಲ್ಲಿ 105 ರೂಪಾಯಿಗೆ ಜಿಗಿದ ಆಟೋ ಗ್ಯಾಸ್. ಇನ್ನು ಬೆಂಗಳೂರಿನ ಪೀಣ್ಯದ ಕೈಗಾರಿಕಾ ಪ್ರದೇಶದಲ್ಲಿ ಗ್ಯಾಸ್ ರೇಟು ಏಕಾಏಕಿ ಆಕಾಶಕ್ಕೆ ಏರಿಬಿಟ್ಟಿದೆ. ಪೀಣ್ಯದ 2ನೇ ಹಂತದಲ್ಲಿರುವ ಗ್ಯಾಸ್ ಬಂಕ್ಗಳಲ್ಲಿ 1 ಲೀಟರ್ ಆಟೋ ಗ್ಯಾಸ್ ಬೆಲೆ ಏಕಾಏಕಿ 105 ರೂಪಾಯಿಗೆ ಜಿಗಿದಿದೆ. ಯುದ್ಧ ಆರಂಭಕ್ಕೂ ಮುನ್ನ ಕೇವಲ 58 ರೂಪಾಯಿ ಇದ್ದ ಗ್ಯಾಸ್ ದರ ಮಂಗಳವಾರಕ್ಕೆ 80 ರೂಪಾಯಿಗೆ ಏರಿಕೆಯಾಗಿತ್ತು. ಆದರೆ ಇಂದು ಬೆಳಗಾಗುವಷ್ಟರಲ್ಲಿ ಅದು 105 ರೂಪಾಯಿಯ ಗಡಿ ದಾಟಿದೆ. ಇದು ದಿನಗೂಲಿ ನಂಬಿ ಬದುಕುತ್ತಿದ್ದ ಆಟೋ ಚಾಲಕರಿಗೆ ಸಂಕಷ್ಟ ತಂದೊಡ್ಡಿದೆ. ದಿನವಿಡೀ ಬಿಸಿಲಿನಲ್ಲಿ ಆಟೋ ಓಡಿಸಿದ್ರೂ 100 ರೂಪಾಯಿ ದುಡಿಮೆಯಾಗಲ್ಲ. ಬಂದ ಬಾಡಿಗೆ ಹಣವೆಲ್ಲ ಗ್ಯಾಸ್ ಬಂಕ್ಗಳಿಗೆ ಹೋಗ್ತಿದೆ ಅಂತ ಚಾಲಕರು ಕಣ್ಣೀರು ಹಾಕುತ್ತಿದ್ದಾರೆ. ಬರೀ ಬೆಂಗಳೂರಲ್ಲಿ ಮಾತ್ರವಲ್ಲ, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಗ್ಯಾಸ್ ಗಂಡಾಂತರ ಸಂಕಷ್ಟ ತಂದೊಡ್ಡಿದೆ. ಆಟೋ ಚಾಲಕರ ಬದುಕನ್ನ ನರಕ ಮಾಡಿದೆ. ಬೆಳಗಾವಿಯಲ್ಲೂ ಆಟೋಗಳಿಗೆ ಗ್ಯಾಸ್ ಇಲ್ಲದೆ ಜನ ಕಂಗಾಲಾಗಿದ್ದಾರೆ. ಒಂದಷ್ಟು ಕಡೆ ಅಷ್ಟೋ ಇಷ್ಟೋ ಗ್ಯಾಸ್ ಸಿಕ್ಕಿದ್ರೆ ಇನ್ನೊಂದಷ್ಟು ಕಡೆ ಗ್ಯಾಸೇ ಸಿಗದೆ ಆಟೋ ಚಾಲಕರು ತಮ್ಮ ಆಟೋಗಳನ್ನ ಗ್ಯಾಸ್ ಬಂಕ್ಗಳ ಮುಂದೆನೆ ನಿಲ್ಲಿಸಿಬಿಟ್ಟಿದ್ದಾರೆ. ಮತ್ತು ಆಲ್ಟೋ ಸರ್ಕಲ್ದ ಗೋವಾ ಗ್ಯಾಸ್ಗೆ ಒಂದು ಗ್ಯಾಸ್ ಐತ್ರಿ. ಮತ್ತು 3-4 ಕಿಲೋಮೀಟರ್ ಗಾಡಿನ ಮತ್ತು ತಗೊಂಡು ಬರೋಣ ಮತ್ತು ಭಾಳ ಪ್ರಾಬ್ಲಮ್ ಆಗ್ರಿ. ಮತ್ತು ಯಾರು ಇಲ್ಲೇನೋ ಡಿ ಸಿ ಸಾರ್ ಐತ್ರಿ, ಮತ್ತು ರಾಜು ಸೇಟ್ ಐತ್ರಿ. ಈಗ ಯಾರು ಬರಂಗಿಲ್ಲ ನಮಗೆ ಹೇಳಂಗಿಲ್ರಿ ಹೆಂಗೆ ಪ್ರಾಬ್ಲಮ್ ಐತಿ ಏನೋ ಕೇಳಂಗಿಲ್ರಿ. ಮತ್ತು ಭಾಳ ಪ್ರಾಬ್ಲಮ್ ಐತಿ. 4 ಕಿಲೋಮೀಟರ್ ಗಾಡಿ ಹೊಟ್ಟು ತಗೊಂಬರ್ರಿ. ಇವಾಗ ನಾನು 1.5 ಗಂಟೆ ಆಯ್ತು ರೀ ನಂಬರ್ ಹಚ್ಚಿರಿ. ಅಲ್ಲಿ ಒಮ್ಮೆ ಹಾಕೊಲಿಕ್ಕೆ ನಮ್ಮ ಕಡೆ ಅಷ್ಟೊಂದು ದುಡ್ಡು ಇರಂಗಿಲ್ಲ ರೀ. ನಾವು ಡೈಲಿ 300ರಿಂದ 400 ರೂಪಾಯಿ ಹಾಕ್ತೀವಿ. ಇವರು ಇವಾಗ 600 ರೂಪಾಯಿದು ಹಾಕಿದ್ರು ಎಷ್ಟು 4 ಲೀಟರ್ ಗ್ಯಾಸ್ ಬಂತ್ರಿ. ಅದು ಸಿಗ್ತಾಲ್ರಿ. ಇವಾಗ 1.5 ಗಂಟೆ ಆಯ್ತು ನಾನು ನಂಬರ್ ಹಚ್ಚಿರಿ. ಇವಾಗ ಗ್ಯಾಸ್ ಆಗೈತ್ರಿ. ಇನ್ನೂ ಮುಂಜಾನೆಯಿಂದ ಊಟ ಇಲ್ಲ ನಾಷ್ಟ ಇಲ್ರಿ. ಇನ್ನು ಗ್ಯಾಸ್ ಇಲ್ಲದೆ ರಾಯಚೂರಿನ ಆಟೋ ಚಾಲಕರು ತತ್ತರಿಸಿ ಹೋಗಿದ್ದಾರೆ. ರಾಯಚೂರಿನ ಬಂಕ್ಗಳ ಮುಂದೆ ಆಟೋಗಳನ್ನ ನಿಲ್ಲಿಸಿದ ಜನ ದುಡಿಮೆಯೇ ಇಲ್ಲದೆ ದಿನ ದೂಡುವಂತಾಗಿದೆ. ಗ್ಯಾಸ್ ಇಲ್ಲ, ಆಟೋ ಓಡ್ತಿಲ್ಲ, ದುಡಿಮೆ ಇಲ್ಲ, ಹಿಂಗಾದ್ರೆ ಹೇಗೆ ಬದುಕೋದು ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಎಷ್ಟು ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಂತರೂ ಗ್ಯಾಸ್ ಸಿಗುತ್ತೆ ಅನ್ನೋ ಗ್ಯಾರಂಟಿನೇ ಇಲ್ಲದೆ ಇರೋದ್ರಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಗ್ಯಾಸ್ಗಳು 4 ದಿವಸ ಆಯ್ತು ಸರ್ ಬಂದಾಗಿ ಭಾಳ ತ್ರಾಸಾಗಿದ್ದೀವಿ. 3,000 ಆಟೋ 3-4 ಸಾವಿರ ಆಟೋಗಳವ ಎಲ್ಲ ನಿಂತು ಬಿಟ್ಟವ. ಎಕಡೆ ಆ ಕಡೆ 3 ಪಂಪ್ಗಳು ಬಂದಾಗ್ಯಾವ. EMI ಕಟ್ಟಬೇಕು, ಮತ್ತೆ ವಾರದ ಲೋನ್ ಅವ, ಮತ್ತೆ ತಿಂಗಳದ ಲೋನ್ ಅವ, ಮನೆ ನಡೆಸಬೇಕು, ಮನೆ ಕಿರಾಯಿ ಕಟ್ಟಬೇಕು. ಎಲ್ಲದಕ್ಕೆ ಭಾಳ ತ್ರಾಸ ಆಗಿಬಿಟ್ಟದ. ನಮ್ಮ LPG ಗ್ಯಾಸ್ ನಾವು ಅದರಲ್ಲಿದ್ದಾನೆ ಹೊಟ್ಟೆ ತುಂಬಿಸ್ಕೋದು, ಅದರಲ್ಲಿದ್ದಾನೆ ಇದು ಮಾಡೋದು. ಈಗ ಅದರಲ್ಲಿದ್ದು ಉಪವಾಸ ಬಿದ್ದಂಗೆ ಆಗೈತೆ ನಮ್ಮ ಕೈಲಿ ಆಗೋದಲ್ದು. ಈಗ ಗಾಡಿ ನಡ್ಸಕ್ಕೆ ಗಾಡಿ ಕಂತು ಕಟ್ಟಬೇಕು, EMI ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಹುಡುಗರನ್ನ ಸಾಕ್ಬೇಕು ನಾವು ನಮ್ಮ ಮನೆಗೆ. ನಾವು ಹೊಟ್ಟೆ ತಿಪ್ಪಲು ನಮ್ಮ ಹೊಟ್ಟೆ ತಿಪ್ಪಲು ನಾವು ನೋಡ್ಕೊಂಡ್ರೆ ಆಗ್ಲಾರ ಕೆಲಸ ಇವೆಲ್ಲ. ನಮ್ಗೆ ದಯವಿಟ್ಟು ಎಲ್ಲಿದ್ದರೆ ಗ್ಯಾಸ್ ಬರಂಗ ವಿನಂತಿ ಮಾಡ್ರಿ ನಮ್ಗೆ. ಇನ್ನು ಕಲಬುರಗಿಯಲ್ಲೂ ಗ್ಯಾಸ್ ಸಮಸ್ಯೆ ಯಥೇಚ್ಛವಾಗಿ ಕಾಡುತ್ತಿದೆ. ಆಟೋ ಚಾಲಕರೆಲ್ಲ ಸರತಿ ಸಾಲಲ್ಲಿ ನಿಂತ್ಕೊಂಡು ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ. ಎಲ್ಲಿ ಹೋದ್ರು ಎಷ್ಟೇ ಕ್ಯೂ ನಿಂತ್ಕೊಂಡ್ರು ಗ್ಯಾಸ್ ಮಾತ್ರ ಸಿಗ್ತಾನೇ ಇಲ್ಲ. ಗ್ಯಾಸ್ ಬಂಕ್ಗಳಲ್ಲಿ ಕ್ಯೂ ನಿಲ್ಲೋದಕ್ಕೂ ಆಟೋ ತರುವುದಕ್ಕೂ ಆಗ್ತಾ ಇಲ್ಲ. ಗ್ಯಾಸ್ ಇಲ್ಲದೆ ಆಟೋಗಳು ನಿಂತಲ್ಲೇ ನಿಂತುಬಿಟ್ಟಿವೆ. ಹಿಂಗಾಗಿ ಆಟೋ ತಗೊಂಡು ಬರೋದಕ್ಕಾಗದೆ ಆಟೋಗಳನ್ನ ಅಲ್ಲೇ ಬಿಟ್ಟು ಗ್ಯಾಸ್ ಬಂಕ್ಗಳ ಮುಂದೆ ಜನರೇ ಕ್ಯೂ ನಿಂತ್ಕೊಂಡಿದ್ದಾರೆ. ಇವತ್ತು ದಿನ ಏನಾದ್ರೆ 100-150 ಆಟೋಗಳು ನಿಂತಾವ್ರಿ. ಇಲ್ಲಿ ಬೆಳಗ್ಗೆ 6 ಗಂಟೆಲೇ ನಿಂತಾವ. ಇನ್ನೂ ಏನದ 2-2.5 ಸಾವಿರ ಆಟೋಗಳು ಎಲ್ಲಿ ತನ ಗ್ಯಾಸ್ ಅವ ಅಲ್ಲಿ ತನ ಓಡಾಡ್ತಾವ್ರು. ಅಷ್ಟು ಮತ್ತೆ ಏನದ ಬಂದ್ ಆದವ್ರಿ. ಸ್ಕೂಲ್ ಮಕ್ಳಿಗೆ ಬಿಟ್ಟು ಬಂದಿರಿ, ತರಬೇಕಂದ್ರೆ ಗ್ಯಾಸ್ ಇಲ್ಲ. ಈ ಮಕ್ಕಳು ಭವಿಷ್ಯ ಹಾಳಾಗಲ್ರಿ. ಮಕ್ಕಳಿಗೆ ಏನೇ ಒಂದು ಇವತ್ತು ಯಾರೇ ಒಂದು ಮಗು ಆಕ್ಸಿಡೆಂಟ್ ಆಯ್ತು ಏನಾಯ್ತು ಸತ್ತರ ಅಂದ್ರೆ ನೇರ ಹೊಣೆ ಈ ಪಂಪಿನವ್ರೆ. ನಾವು ಡೈಲಿ ಮುಂಜಾನೆ ಬರ್ಬೇಕ್ರಿ, ಪ್ಯಾಸೆಂಜರಿಗೆ ಬಿಡಬೇಕು, ಗ್ಯಾಸ್ ಹಾಕ್ಬೇಕು, ಖಾಲಿ ಕೈಲಿ ಮನೆಗೆ ಹೋಗ್ಬೇಕು, ಅಷ್ಟೇ ಅಳ್ದತ್ತದ್ರಿ. ಅದಕ್ಕೆ ಬಿಟ್ಟು ಏನು ಉಳಿಯಲ್ಲ ಹೋಗ್ಯದ್ರಿ. ಮತ್ತೆ ಎಲ್ಲರ ಸಾಲ ಮಾಡಿ ಮನೆ ನಡೆಸ್ಬೇಕು, ಸಾಲ ತುಂಬೇಕು ಹೆಂಗ್ರಿ. ಹೀಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಇದೀಗ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಅದರ ಎಫೆಕ್ಟು ತುಂಬಾ ಗಾಢವಾಗಿ ತಟ್ಟಿದ್ದು ಹೋಟೆಲ್ಗಳ ಮೇಲೆ. ನಂತರ ಅದು ತೀವ್ರವಾಗಿ ಕಾಡೋಕೆ ಶುರು ಮಾಡಿದ್ದು ಆಟೋ ಚಾಲಕರನ್ನ. ಆಯಾ ದಿನ ದುಡಿದ್ರೆ ಅವತ್ತಿನ ಹೊಟ್ಟೆಪಾಡುವಂತ ಬದುಕ್ತಿರೋ ಆಟೋ ಚಾಲಕರ ಬದುಕು ಗ್ಯಾಸ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದೆ. ಮತ್ತೆ ಏರಿದ ಪೆಟ್ರೋಲ್, ಹೆಚ್ಚಾಗಿದೆ ಡೀಸೆಲ್.
ಡೀಸೆಲ್ ಬೆಲೆ 25 ರೂಪಾಯಿ ಹೆಚ್ಚಾಯಿತು. ಪೆಟ್ರೋಲ್ ರೇಟು 7 ರೂಪಾಯಿ ಏರಿಕೆ ಆಯಿತು. ಇನ್ನು ಆಟೋಗೆ ಗ್ಯಾಸೇ ಸಿಗ್ತಿಲ್ಲ ಅನ್ನೋ ಪರಿಸ್ಥಿತಿ ಒಂದು ಕಡೆಯಾದ್ರೆ, ಗ್ಯಾಸ್ ಬಿಟ್ಟು ಪೆಟ್ರೋಲ್ ಡೀಸೆಲ್ ಹಾಕೊಂಡು ಗಾಡಿ ಓಡಿಸೋರಿಗೂ ಸಂಕಷ್ಟ ಶುರುವಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ದಿಢೀರ್ ಏರಿಕೆ ಆಗಿದೆ. ಕೇವಲ ಒಂದು ದಿನದ ಅಂತರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಆದ ಏರಿಕೆ ದಂಗಾಗಿಸ್ತಿದೆ. ಮಂಗಳವಾರ ಕೇವಲ 112 ರೂಪಾಯಿ ಇದ್ದ ಪೆಟ್ರೋಲ್ ದರ ಬುಧವಾರ ಬೆಳಗಾಗುವಷ್ಟರಲ್ಲಿ ಏಕಾಏಕಿ 119 ರೂಪಾಯಿಗೆ ಜಂಪ್ ಆಗಿದೆ. ಮತ್ತೊಂದೆಡೆ ಡೀಸೆಲ್ ದರ 98 ರೂಪಾಯಿಯಿಂದ ಬರೋಬ್ಬರಿ 123 ರೂಪಾಯಿಗೆ ತಲುಪಿದೆ. ಅಂದ್ರೆ ಡೀಸೆಲ್ ಬೆಲೆಯಲ್ಲಿ 25 ರೂಪಾಯಿಗಳ ಬೃಹತ್ ಏರಿಕೆಯಾಗಿದೆ. ಯುದ್ಧದ ಭೀತಿಯಿಂದ ತೈಲ ಕಂಪನಿಗಳು ಮಾಡಿರುವ ಈ ಏರಿಕೆಯಿಂದಾಗಿ ಜನ ತತ್ತರಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಸರಕು ಸಾಗಣೆ ವೆಚ್ಚ ದುಬಾರಿಯಾಗುತ್ತೆ. ಹಂಗಾದಾಗ ತರಕಾರಿ ಬೆಲೆಗಳು, ಅಗತ್ಯ ವಸ್ತುಗಳ ಬೆಲೆಯೂ ಗಗನಕ್ಕೇರುತ್ತೆ. ಹಿಂಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಲೆ ಏರಿಕೆ ಬಿಸಿ ತಟ್ಟೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಬೆಂಗಳೂರಿನಲ್ಲಿ 2161 ರೂಪಾಯಿ ತಲುಪಿದ ಕಮರ್ಷಿಯಲ್ ಗ್ಯಾಸ್. ಇನ್ನು ಗ್ಯಾಸ್, ಪೆಟ್ರೋಲ್ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರಿಗೆ ಈಗ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯ ಬಿಸಿ ತಟ್ಟಿದೆ. ಕೇವಲ ಒಂದು ತಿಂಗಳ ಅಂತರದಲ್ಲಿ ಹೋಟೆಲ್ಗಳಿಗೆ ಬಳಸುವ 19 ಕೆಜಿಯ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 497 ರೂಪಾಯಿ ಹೆಚ್ಚಳವಾಗಿದೆ. ಮಾರ್ಚ್ 1ರಂದು 1844 ರೂಪಾಯಿ ಇದ್ದ ಸಿಲಿಂಡರ್ ದರ ಮಾರ್ಚ್ 7ಕ್ಕೆ 1959 ರೂಪಾಯಿಗೆ ಏರಿಕೆಯಾಗಿತ್ತು. ಇದೀಗ ಯುದ್ಧದ ಎಫೆಕ್ಟ್ನಿಂದಾಗಿ ಮತ್ತೆ 202 ರೂಪಾಯಿ ಏರಿಕೆಯಾಗಿದ್ದು, ಸದ್ಯ ಬೆಂಗಳೂರಿನಲ್ಲಿ ಇದರ ಬೆಲೆ 2161 ರೂಪಾಯಿಗೆ ತಲುಪಿದೆ. ಇದರ ಜೊತೆಗೆ ಈ ಹಿಂದೆ ತೈಲ ಕಂಪನಿಗಳು ನೀಡುತ್ತಿದ್ದ 150 ರೂಪಾಯಿ ಡಿಸ್ಕೌಂಟ್ ಅನ್ನು ಕೂಡ ಈಗ ಏಕಾಏಕಿ ಹಿಂಪಡೆಯಲಾಗಿದೆ. ಇದು ಬೆಂಗಳೂರಿನ ಹೋಟೆಲ್ ಮಾಲೀಕರಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿದೆ. ಮಾರ್ಚ್ ತಿಂಗಳಲ್ಲಿ 145 ರೂಪಾಯಿ ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ 202 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂಥ 150 ರೂಪಾಯಿ ಡಿಸ್ಕೌಂಟ್ ಅನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ 497 ರೂಪಾಯಿ ಗ್ಯಾಸಿಗೆ ಹೆಚ್ಚ ಕೊಡಬೇಕಾಗಿದೆ. ಹೀಗಿದ್ದರೂ ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂತ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಅವರು ಅವರ ಲಾಭ ನಷ್ಟವನ್ನು ನೋಡಿ ಬೆಲೆಯನ್ನು ನಿರ್ಧರಿಸಲಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ಊಟ ಇನ್ನಷ್ಟು ಏರಿಕೆಯಾಗೋದು ಫಿಕ್ಸ್. ಇನ್ನು ಕಮರ್ಷಿಯಲ್ ಗ್ಯಾಸ್ ದರ 2161 ರೂಪಾಯಿಗೆ ಏರಿಕೆಯಾಗಿದ್ದು, ಇದರ ಎಫೆಕ್ಟು ಗ್ರಾಹಕರಿಗೆ ತಟ್ಟೋದು ಖಾತ್ರಿಯಾಗಿದೆ. ಸಿಲಿಂಡರ್ ಇಲ್ಲದೆ ಸಾಕಷ್ಟು ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಹಿಂಗಿರುವಾಗ ಈಗ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆಯಾಗಿರೋದ್ರಿಂದ ಇನ್ನಷ್ಟು ಹೋಟೆಲ್ಗಳಿಗೂ ಬೀಗ ಬೀಳೋ ಸಾಧ್ಯತೆ ಇದೆ. ಬರೀ ಹೋಟೆಲ್ಗಳಿಗೆ ಬೀಗ ಬೀಳೋದಷ್ಟೇ ಅಲ್ಲ, ಗ್ರಾಹಕರ ಜೇಬಿಗೂ ಕತ್ತರಿ ಬೀಳೋದು ಅಷ್ಟೇ ಸತ್ಯ. ತಿಂಗಳಿಂದ 497 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ತಿಂಗಳು 1ನೇ ತಾರೀಕು 30 ರೂಪಾಯಿ ಜಾಸ್ತಿ ಮಾಡಿದ್ರು. ಆ ನಂತರ 115 ರೂಪಾಯಿ ಜಾಸ್ತಿ ಮಾಡಿದ್ರು. ನಂತರ ಡಿಸ್ಕೌಂಟ್ ಇತ್ತು, ಅದು ತೆಗೆದ್ರು. ಈಗ ಪುನಃ 202 ರೂಪಾಯಿ 50 ಪೈಸಾ ಜಾಸ್ತಿ ಮಾಡಿದ್ದಾರೆ. ಇದು ತುಂಬ ದುಬಾರಿ ಆಯಿತು. ಏಕೆಂದರೆ ಜನಸಾಮಾನ್ಯರು ಜೀವನ ಮಾಡೋದು ಬಹಳ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಈಗಾಗಲೇ ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ ಇವತ್ತಿನಿಂದ. ಮತ್ತು ನೀರಿನ ದರ ಕೂಡ ಶೇಕಡ 25% ಜಾಸ್ತಿ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ದರಗಳೆಲ್ಲವೂ ಜಾಸ್ತಿ ಆದಾಗ ಎಲ್ಲೋ ಒಂದು ಕಡೆ ಜೀವನ ಮಾಡೋದಕ್ಕೆ ಬಹಳ ಸಾರ್ವಜನಿಕರಿಗೆ ಬಹಳ ಕಷ್ಟ ಆಗುತ್ತೆ. ಇನ್ನು ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸಿನ ಬೆಲೆ ಏರಿಕೆ ಒಂದು ಕಡೆಯಾದ್ರೆ, ಮತ್ತೊಂದೆಡೆ ನೀರಿನ ದರ, ಬಿಲ್ಡಿಂಗ್ ಬಾಡಿಗೆ ಹಾಗೂ ಬಿಬಿಎಂಪಿ ಗಾರ್ಬೇಜ್ ತೆರಿಗೆ ಕೂಡ ಹೆಚ್ಚಾಗಿದೆ. ಇದನ್ನೆಲ್ಲ ಕಟ್ಟೋದಕ್ಕೆ ಹೋಟೆಲ್ ಮಾಲೀಕರು ಹೈರಾಣಾಗ್ತಿದ್ದಾರೆ. ಮೊದಲೇ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ತುತ್ತಾಗಿದ್ದ ಹೋಟೆಲ್ಗಳು ಸೌದೆ ಒಲೆಯ ಮೊರೆ ಹೋಗಿದ್ದವು. ಮುಂದೊಂದು ದಿನ ಗ್ಯಾಸ್ ಸಿಗಬಹುದು, ಎಲ್ಲ ಸರಿ ಹೋಗಬಹುದು ಅಂತ ಅಂದುಕೊಳ್ತಿದ್ರು. ಆದ್ರೆ ಗ್ಯಾಸ್ ಬೆಲೆನೇ ಹಿಂಗೆ ಏರಿಕೆ ಆಗ್ತಿರೋದ್ರಿಂದ ಸೌದೆ ಒಲೆನೇ ಗಟ್ಟಿ ಅಂತ ಭಾವಿಸಲಾಗ್ತಿದೆ. ಆದ್ರೆ ಹೆಚ್ಚು ಹೆಚ್ಚು ಸೌದೆಗಳನ್ನ ಹಿಂಗೆ ಸುಡ್ತಾ ಹೋದ್ರೆ ಸೌದೆಗಳಿಗಾಗಿ ಮರಗಳ ಮಾರಣ ಹೋಮ ಆಗುತ್ತೆ. ಹಿಂಗಾಗಿ ಸೌದೆ ಒಲೆಗಳಿಗೂ ಸಂಕಷ್ಟ ಎದುರಾಗ್ತಿದೆ. ಅತ್ತ ಸೌದೆ ಒಲೆನೂ ಇಲ್ಲ, ಇತ್ತ ಗ್ಯಾಸೂ ಇಲ್ಲ, ಮೊದಲಿನಂಗೆ ಬಿಸ್ನೆಸ್ಸೂ ಇಲ್ಲ. ಆದ್ರೆ ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ ಟ್ಯಾಕ್ಸ್ ಅನ್ನ ಏರಿಸಿರೋ ಸರ್ಕಾರಕ್ಕೆ ದುಡ್ಡು ಎಲ್ಲಿಂದ ಕಟ್ಟಬೇಕು ಅನ್ನೋದೇ ಜನರ ಪ್ರಶ್ನೆ ಆಗಿದೆ.
ಯುದ್ಧ ಯುದ್ಧ ಯುದ್ಧ. ಅಮೆರಿಕ ಇರಾನ್ ನಡುವಿನ ಯುದ್ಧ, ಇರಾನ್ ಇಸ್ರೇಲ್ ನಡುವಿನ ಜಿದ್ದಿನಿಂದ ಆರಂಭವಾದ ಯುದ್ಧ ಇದೀಗ ಜಗತ್ತನ್ನೇ ತಲ್ಲಣಿಸುವಂತೆ ಮಾಡುತ್ತಿದೆ. ಮಿಸೈಲ್ಗಳು, ಬಾಂಬ್ಗಳು, 100 ಕೆಜಿಯಷ್ಟು ಯಮರಾಕ್ಷಸ ಸೈತಾನ ಇರಾನ್ ನೆಲವನ್ನ ಛಿದ್ರ ಛಿದ್ರ ಆಗಿಸ್ತಿದ್ದಾನೆ. ಅಮೆರಿಕ ಮತ್ತು ಇಸ್ರೇಲ್ ದೇಶಗಳ ಜಂಟಿ ದಾಳಿಯಿಂದಾಗಿ ಇರಾನ್ ಅಕ್ಷರಶಃ ಛಿದ್ರ ಛಿದ್ರವಾಗ್ತಿದೆ. ಆದರೂ ಬಗ್ಗದ ಇರಾನ್ ಅಮೆರಿಕಾಗೆ ಸವಾಲೆಸೆದು ನಿಂತಿದೆ. ಯುದ್ಧ ಶುರು ಮಾಡಿದ್ದು ನೀವು, ಅಂತ್ಯ ಮಾಡೋದು ನಾವು ಅನ್ನೋ ಥರ ಅಮೆರಿಕಾವನ್ನೇ ಎದುರಾಕೊಂಡು ಹಾರ್ಮುಜ್ ಜಲಸಂಧಿಯಲ್ಲಿ ಬಾಂಬ್ ಹಿಡ್ಕೊಂಡು ಕುಂತಿದೆ. ಇದರಿಂದಾಗಿ ಭಾರತಕ್ಕೆ ಸಪ್ಲೈ ಆಗ್ತಿದ್ದ ಕಚ್ಚಾ ಇಂಧನಕ್ಕೆ ಬ್ರೇಕ್ ಬಿದ್ದಿದೆ. ಕ್ರೂಡ್ ಆಯಿಲ್ ಸಪ್ಲೈನಲ್ಲಿ ಆಗ್ತಿರೋ ಎಫೆಕ್ಟ್ನಿಂದ ಗ್ಯಾಸ್, ಪೆಟ್ರೋಲ್, ಡೀಸೆಲ್ನಲ್ಲಿ ಸಮಸ್ಯೆ ಆಗ್ತಿದೆ. ಅದರ ಎಫೆಕ್ಟೇ ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ತಿಲ್ಲ, ಆಟೋಗಳಿಗೂ ಗ್ಯಾಸ್ ಸಿಗ್ತಿಲ್ಲ. ಜನರ ಪರದಾಟ ಮಾತ್ರ ನಿಲ್ತಾನೇ ಇಲ್ಲ. 28,000 ಕೊಟ್ಟು ಸೌದೆ ಒಲೆ ಖರೀದಿ. ಇನ್ನೂ ಗ್ಯಾಸ್ ಸಿಗದೆ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಹಿಂಗಾಗಿ ಪರ್ಯಾಯವಾಗಿ ಹಲವು ಕಡೆ ಸೌದೆ ಒಲೆಗಳನ್ನ ನಂಬಿಕೊಂಡು ಹೋಟೆಲ್ಗಳು ಕೆಲಸ ಮಾಡ್ತಿವೆ. ಆದರೆ ಕೊಪ್ಪಳದ ಸ್ವಾತಿ ಹೋಟೆಲ್ನಲ್ಲಿ ಗ್ಯಾಸ್ ಒಲೆಗಳ ಬದಲಿಗೆ ಗ್ರೀನ್ವೇ ಸಂಸ್ಥೆ ತಯಾರಿಸಿದ ಸೌದೆ ಒಲೆಗಳನ್ನ ಖರೀದಿ ಮಾಡಿದ್ದಾರೆ. ಈ ಸ್ಮಾರ್ಟ್ ಒಲೆಯ ಬೆಲೆ ಬರೋಬ್ಬರಿ 28,000 ರೂಪಾಯಿ ಆಗಿದೆ. ಒಲೆಯ ಒಳಗೆ ವಿಶೇಷವಾದ ಫ್ಯಾನ್ ಒಂದನ್ನು ಅಳವಡಿಸಲಾಗಿದ್ದು, ಇದು ಬೆಂಕಿ ಹೆಚ್ಚು ಮತ್ತು ಸಮಾನವಾಗಿ ಉರಿಯಲು ಸಹಾಯ ಮಾಡುತ್ತದೆ. ಒಮ್ಮೆ ಒಲೆ ಹಚ್ಚಿದ್ರೆ ಇಡೀ ದಿನ ಅಡುಗೆ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇಂಥದ್ದೇ ಸೌದೆ ಒಲೆಗಳ ಬೆನ್ನು ಬಿದ್ದಿದ್ದಾರೆ ಹೋಟೆಲ್ ಮಾಲೀಕರು. ಮೆಡಿಕಲ್ ಉತ್ಪನ್ನಗಳ ಮೇಲೂ ಗ್ಯಾಸ್ ಗಂಡಾಂತರದ ಎಫೆಕ್ಟ್. ಇನ್ನು ಇರಾನ್ ಅಮೆರಿಕದ ಯುದ್ಧದಿಂದಾಗಿ ಮೆಡಿಕಲ್ ಉದ್ಯಮವು ಶೇಕ್ ಆಗಿದೆ. ಹುಬ್ಬಳ್ಳಿಗೆ ಬರಬೇಕಿದ್ದ ಮೆಡಿಕಲ್ ಕ್ಷೇತ್ರದ ಕಚ್ಚಾ ವಸ್ತುಗಳು ಬಾರದೆ ಮೆಡಿಕಲ್ ಉದ್ಯಮದ ಮೇಲೂ ಹೊಡೆತ ಬಿದ್ದಿದೆ. ಯುದ್ಧದ ಕಾರಣದಿಂದ ಸಮುದ್ರ ಮಾರ್ಗದ ಮೂಲಕ ನಡೆಯುತ್ತಿದ್ದ ಪೆಟ್ರೋಕೆಮಿಕಲ್ ಉಪ ಉತ್ಪನ್ನಗಳ ಆಮದು ಶೂನ್ಯಕ್ಕೆ ಕುಸಿದಿದೆ. ಈ ಪೂರೈಕೆ ಕಡಿತಗೊಂಡಿರುವುದರಿಂದ ಹುಬ್ಬಳ್ಳಿಯಲ್ಲಿ ಸಿರಿಂಜ್ ಅಭಾವ ಎದುರಾಗಿದೆ. ಹುಬ್ಬಳ್ಳಿಯ ವೈದ್ಯಕೀಯ ಉತ್ಪಾದನಾ ಕ್ಷೇತ್ರಕ್ಕೂ ಯುದ್ಧದ ನೇರ ಪೆಟ್ಟು ಬಿದ್ದಿದೆ. ಹುಬ್ಬಳ್ಳಿಯಲ್ಲಿರುವ ರಾಜ್ಯದ ಅತಿ ದೊಡ್ಡ ಸಿರಿಂಜ್ ಮತ್ತು ನೀಡಲ್ ಉತ್ಪಾದನಾ ಘಟಕವಾದ ರಕ್ಷಾ ಮೆಡಿಕಲ್ ಡಿವೈಸ್ ಕಂಪನಿಗೆ ಈಗ ಸಂಕಷ್ಟ ಎದುರಾಗಿದೆ. ಗಲ್ಫ್ ರಾಷ್ಟ್ರಗಳಿಂದ ಪ್ರತಿನಿತ್ಯ ಆಮದು ಮಾಡಿಕೊಳ್ಳುತ್ತಿದ್ದ ಪ್ರಮುಖ ಕಚ್ಚಾ ಸಾಮಗ್ರಿಗಳ ಪೂರೈಕೆ ಈಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಆಸ್ಪತ್ರೆಗಳಲ್ಲಿ ದಿನನಿತ್ಯ ರೋಗಿಗಳಿಗೆ ಬಳಸುವ ಸಿರಿಂಜ್ಗಳ ಉತ್ಪಾದನೆಗೆ ಅಗತ್ಯವಿರುವ ಕಚ್ಚಾ ವಸ್ತುಗಳು ಬಾರದೆ ಫ್ಯಾಕ್ಟರಿಯ ಬೃಹತ್ ಯಂತ್ರಗಳು ಸ್ತಬ್ಧವಾಗುವ ಹಂತ ತಲುಪಿವೆ. ಈ ಘಟಕ ಸ್ಥಗಿತಗೊಂಡ್ರೆ ಇಡೀ ರಾಜ್ಯಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಿದೆ. 18 ಲಕ್ಷ ಸಿರಿಂಜ್ ಉತ್ಪಾದಿಸೋ ಕಾರ್ಖಾನೆಗೆ ಬೀಳುತ್ತಾ ಬೀಗ. ಇನ್ನು ಹುಬ್ಬಳ್ಳಿಯ ಈ ಕಂಪನಿ ಪ್ರತಿದಿನ ಬರೋಬ್ಬರಿ 18 ಲಕ್ಷ ಸಿರಿಂಜ್ಗಳನ್ನು ಉತ್ಪಾದಿಸುತ್ತದೆ. ರಾಜ್ಯದ 60%ಕ್ಕೂ ಹೆಚ್ಚು ಆಸ್ಪತ್ರೆಗಳ ಬೇಡಿಕೆಯನ್ನ ಈ ಒಂದೇ ಫ್ಯಾಕ್ಟರಿ ಪೂರೈಸುತ್ತಿತ್ತು. ಆದರೆ ಈಗ ಗಲ್ಫ್ನಿಂದ ನಿಂತ ಕಚ್ಚಾ ಸಾಮಗ್ರಿಗಳ ಪೂರೈಕೆ ಕಡಿಮೆಯಾಗಿರೋದ್ರಿಂದ ಈ ಬೃಹತ್ ಉತ್ಪಾದನೆಗೆ ಸಡನ್ ಬ್ರೇಕ್ ಬಿದ್ದಿದೆ. ಪೆಟ್ರೋಕೆಮಿಕಲ್ ಉಪ ಉತ್ಪನ್ನಗಳಿಂದಲೇ ಪ್ಲಾಸ್ಟಿಕ್ ಸಿರಿಂಜ್ಗಳು ಮತ್ತು ನೀಡಲ್ಗಳನ್ನು ತಯಾರಿಸಲಾಗುತ್ತದೆ. ಈ ಉಪ ಉತ್ಪನ್ನಗಳೆಲ್ಲವೂ ನೇರವಾಗಿ ಗಲ್ಫ್ ರಾಷ್ಟ್ರಗಳಿಂದಲೇ ಹಡಗಿನ ಮೂಲಕ ಬರಬೇಕು. ಯುದ್ಧದ ಕಾರಣ ಹಡಗುಗಳ ಸಂಚಾರ ಸ್ಥಗಿತಗೊಂಡಿದ್ದು, ಕಚ್ಚಾ ವಸ್ತುಗಳ ಸರಬರಾಜು ಇಲ್ಲದೆ ಪ್ರತಿದಿನ 18 ಲಕ್ಷ ಸಿರಿಂಜ್ ಉತ್ಪಾದನೆ ಮಾಡುತ್ತಿದ್ದ ಘಟಕ ಈಗ ಅಕ್ಷರಶಃ ಶೂನ್ಯಕ್ಕೆ ಕುಸಿದು 200 ಕಾರ್ಮಿಕರ ಬದುಕು ಅತಂತ್ರವಾಗಿದೆ. ಯುದ್ಧ ನಿಲ್ಲದಿದ್ರೆ ಕಂಟಕ, ಇನ್ನಷ್ಟು ಗಂಡಾಂತರ ಫಿಕ್ಸ್. ಎಸ್, ಯುದ್ಧ ಶುರುವಾದ ದಿನದಿಂದ ಇಲ್ಲಿ ತನಕ ಒಂದಿಲ್ಲೊಂದು ರೀತಿಯಲ್ಲಿ ಎಫೆಕ್ಟ್ ಆಗ್ತಾನೇ ಇದೆ. ಆದ್ರೀಗ ಅದು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಗಂಡಾಂತರ ತರುತ್ತಿದೆ. ಆರಂಭದಲ್ಲಿ ಗ್ಯಾಸ್ ಗಂಡಾಂತರವಾಗಿ ಕಾಣಿಸಿಕೊಂಡ ಸಮಸ್ಯೆ ಇದೀಗ ಮೆಡಿಕಲ್ ಕ್ಷೇತ್ರಕ್ಕೂ ಬಿಸಿ ಮುಟ್ಟಿಸ್ತಿದೆ. ಅಡುಗೆ ಮನೆಯಿಂದ ಹಿಡಿದು ಆಟೋಗಳ ತನಕ, ಬಿಸಿನೆಸ್ ಉದ್ದಿಮೆಗಳ ತನಕ ಎಲ್ಲದಕ್ಕೂ ಕಂಟಕವಾಗಿ ಪರಿಣಮಿಸುತ್ತಿದೆ ಅಮೆರಿಕ ಇರಾನ್ ನಡುವಿನ ಯುದ್ಧ. ಎಸ್, ಯುದ್ಧ ಹಿಂಗೆ ಮುಂದುವರೆದ್ರೆ, ಪರಿಸ್ಥಿತಿ ಹಿಂಗೆ ಮುಂದುವರೆದಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಂಡಾಂತರಗಳು ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಹಲವು ಫ್ಯಾಕ್ಟರಿಗಳು ಬಂದಾಗಿ ಉತ್ಪಾದನೆ ಕುಸಿತಗೊಳ್ಳುತ್ತೆ. ಫ್ಯಾಕ್ಟರಿಗಳು ಬಾಗಿಲು ಹಾಕಿದ್ರೆ ಅಲ್ಲಿ ಕೆಲಸ ಮಾಡುತ್ತಿದ್ದವರ ಬದುಕು ಬೀದಿಗೆ ಬರುತ್ತೆ. ಇಷ್ಟೇ ಅಲ್ಲ, ಇರಾನ್ನ ಬಹುತೇಕ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿ ಎಲ್ಲವನ್ನೂ ಧ್ವಂಸ ಮಾಡಿದೆ. ತೈಲ ತೆಗೆಯೋ ಜಾಗಗಳೇ ಯುದ್ಧದಲ್ಲಿ ಸುಟ್ಟು ಬೂದಿಯಾಗಿರೋದ್ರಿಂದ ತೈಲ ತೆಗೆಯೋದು ಮುಂದಿನ ದಿನಗಳಲ್ಲಿ ಸವಾಲಿನ ಕೆಲಸವಾಗಲಿದೆ. ಹಿಂಗಾಗಿ ತೈಲ ಸಂಸ್ಕರಣಾ ಘಟಕಗಳ ನಾಶದ ಎಫೆಕ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭೀಕರವಾಗಿ ಕಾಡಲಿದೆ. ಈಗ ಗ್ಯಾಸ್, ಪೆಟ್ರೋಲ್ಗೆ ಗಂಡಾಂತರ ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ರೀತಿಯ ಕಂಟಕಗಳು ಎದುರಾಗುವುದು ಪಕ್ಕಾ ಅಂತಾನೆ ಹೇಳಲಾಗ್ತಿದೆ. ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಮತ್ತು ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗಿದೆ.
ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಆಟೋಮ್ಯಾಟಿಕ್ ಆಗಿ ಅಗತ್ಯ ವಸ್ತುಗಳ ಬೆಲೆನೂ ಏರಿಕೆ ಆಗುತ್ತೆ. ಯಾಕಂದ್ರೆ ವಸ್ತುಗಳ ಸಾಗಾಣಿಕೆಯ ಖರ್ಚು ವೆಚ್ಚ ಜಾಸ್ತಿ ಆಗೋದ್ರಿಂದ ಬೆಲೆ ಏರಿಕೆ ಅನಿವಾರ್ಯವಾಗೋ ಸಾಧ್ಯತೆನೂ ಇದೆ. ಹೀಗಾಗಿ ಇದಕ್ಕೆಲ್ಲ ಪರಿಹಾರ ಯಾವಾಗ ಅನ್ನೋದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.